ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗುವುದರ ಮುಖ್ಯ ಉದ್ದೇಶ ಆಧ್ಯಾತ್ಮಿಕ ಶುದ್ಧತೆ, ಪಾಪ ವಿಮೋಚನೆ ಮತ್ತು ಸಮೃದ್ಧಿ ಪಡೆಯುವುದು. ಇದು ಜ್ಞಾನ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ಹಿಂದಿನ ಪಾಪ ಕರ್ಮಗಳನ್ನು ಕಳೆಯಲು ಈ ಒಂದು ದೀಪಾರಾಧನೆ ಸಹಾಯ ಮಾಡುತ್ತದೆ. ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮತ್ತು ದೈವಿಕ ಅನುಗ್ರಹವನ್ನು ಕೂಡ ಇದು ತರುತ್ತದೆ. ಈ ಒಂದು ಮಾಸದಲ್ಲಿ ತುಳಸಿ ಪೂಜೆಯನ್ನು ಹೊರತುಪಡಿಸಿದರೆ ಇನ್ನೊಂದು ಪವಿತ್ರ ಕೆಲಸವೆಂದರೆ ಅದುವೇ ದೀಪದಾನ ಮತ್ತು ದೀಪವನ್ನು ಬೆಳಗುವುದು. ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗುವುದರ ಪ್ರಯೋಜನವೇನು ಗೊತ್ತೇ? ಈ ಒಂದು ದೀಪವನ್ನು ಬೆಳಗುವುದರಿಂದ ಮನೆಯಲ್ಲಿ ಸಮೃದ್ಧಿ, ಅದೃಷ್ಟ, ನೆಮ್ಮದಿಯನ್ನು ಈ ಒಂದು ದೀಪಾರಾಧನೆ ಆಕರ್ಷಿಸುತ್ತದೆ. ಈ ದೀಪದ ಬೆಳಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತದೆ. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಯಶಸ್ಸನ್ನು ತಂದುಕೊಡುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಹಾಗೆ ಅನೇಕ ಸೌಕರ್ಯಗಳನ್ನು ಈ ಒಂದು ದೀಪಾರಾಧನೆ ಒದಗಿಸುತ್ತದೆ. ಇದರಿಂದ ಜನರು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಹಾಗೆ ಇದು ನಮಗೆ ಸುಖ, ಸಂತೋಷ, ನೆಮ್ಮದಿಯನ್ನು ನೀಡುತ್ತದೆ. ಹಾಗಿದ್ದರೆ ಬನ್ನಿ, ಈ ಒಂದು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಪ್ರಿಯವಾದಂತಹ 365 ಬತ್ತಿಗಳ ದೀಪಾರಾಧನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದರ ಮಹತ್ವವೇನು, ಇದರ ಉಪಯೋಗಗಳೇನು, ಹಾಗೆ ಇದನ್ನು ಹೇಗೆ ಮಾಡಬೇಕು, ಇದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಾರ್ತಿಕ ಮಾಸದಲ್ಲಿ 365 ಬತ್ತಿಯ ದೀಪವನ್ನು ಹಚ್ಚಿಡುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ನಾವು ನೋಡಿಕೊಂಡು ಬಂದಿದ್ದೇವೆ. ಕಾರ್ತಿಕ ಮಾಸದಲ್ಲಿ ಪೂಜೆಗೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ದೀಪದಾನಕ್ಕೆ ಹಾಗೆ ದೀಪಾರಾಧನೆಗೆ ಮಹತ್ವವಿದೆ. ಈ ಮಾಸದಲ್ಲಿ ದೇವರುಗಳು ಭೂಮಿಗೆ ಇಳಿಯುತ್ತಾರೆ ಎಂಬ ನಂಬಿಕೆ ಇದೆ. ಈ ಒಂದು ಮಾಸದಲ್ಲಿ ದೀಪಗಳನ್ನು ಬೆಳಗಿಸುವುದು, ದೀಪಗಳನ್ನು ದಾನ ಮಾಡುವ ಸಂಪ್ರದಾಯ ಬಹಳ ಹಳೆಯದು. ಕೆಲವರು ಈ ದಿನದಂದು 365 ಬತ್ತಿಯ ದೀಪಗಳನ್ನು ಕೂಡ ಹಚ್ಚಿಡುತ್ತಾರೆ. ಸ್ನೇಹಿತರೆ, 365 ಬತ್ತಿಯ ದೀಪ ಎಂದರೇನು? ಇದನ್ನು ಹಚ್ಚಿಡುವುದರ ಪ್ರಯೋಜನವೇನು ಎಂಬುದನ್ನು ಈಗ ತಿಳಿಯೋಣ ಬನ್ನಿ. ಕಾರ್ತಿಕ ಮಾಸದಲ್ಲಿ, ಅದರಲ್ಲೂ ಸೋಮವಾರ ಹುಣ್ಣಿಮೆಯ ದಿನದಂದು 365 ಬತ್ತಿಯ ದೀಪವನ್ನು ಹಚ್ಚಿಡುವುದರಿಂದ ಅದು ನಮಗೆ ವರ್ಷ ಪೂರ್ತಿ ದೀಪಗಳನ್ನು ದಾನ ಮಾಡಿದಷ್ಟು ಪುಣ್ಯ ಫಲವನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ವರ್ಷವಿಡೀ ದೀಪಗಳನ್ನು ಹಚ್ಚಲು ಸಾಧ್ಯವಾಗಿರುವುದಿಲ್ಲ. ಮತ್ತು ನಾವು ಕೊಟ್ಟಂಥ ಮಾತನ್ನು ಮರೆತಿರುತ್ತೇವೆ, ದೇವರ ಹರಕೆಗಳನ್ನು ತೀರಿಸಲು ಮರೆತಿರುತ್ತೇವೆ. ಹಾಗೆ ಏನಾದರೂ ದೋಷವಿದ್ದರೆ ದೋಷ ನಿವಾರಣೆಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಈ ಒಂದು 365 ಬತ್ತಿಯ ದೀಪವನ್ನು ನಾವು ವಿಶೇಷವಾಗಿ ಮುಸ್ಸಂಜೆಯ ಸಮಯದಲ್ಲೇ ಹಚ್ಚಿಡಬೇಕು. ಈ ಒಂದು ಮುಸ್ಸಂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಹೆಚ್ಚಿನ ಪುಣ್ಯ ಫಲ ದೊರೆಯುತ್ತದೆ. ಈ ಒಂದು ದೀಪವನ್ನು ಎಲ್ಲೆಂದರಲ್ಲಿ ಹಚ್ಚಬಾರದು. ಇದಕ್ಕೆ ಅದರದ್ದೇ ಆದಂಥ ಪ್ರತ್ಯೇಕವಾದಂಥ ನಿಯಮವಿದೆ. ಈ 365 ಬತ್ತಿಗಳ ದೀಪವನ್ನು ನಾವು ಮನೆಯ ದೇವರ ಕೋಣೆಯಲ್ಲಿ, ತುಳಸಿ ಗಿಡದ ಬಳಿ, ಪವಿತ್ರವಾದ ನದಿಯ ದಡದಲ್ಲಿ ಅಥವಾ ಶಿವನ ದೇವಸ್ಥಾನ ಮತ್ತು ವಿಷ್ಣುವಿನ ದೇವಸ್ಥಾನದಲ್ಲಿ ಇದನ್ನು ಹಚ್ಚಿಡಬಹುದು. ಈ ದೀಪವನ್ನು ಖಾಲಿ ನೆಲದ ಮೇಲೆ ಹಚ್ಚಿಡಬಾರದು. ಮರದ ಮಣೆಯ ಮೇಲೆ ಅಥವಾ ಒಂದು ತಟ್ಟೆಯ ಮೇಲೆ ಇದನ್ನು ಹಚ್ಚಿಡಬೇಕು. ಈ ಒಂದು ದೀಪಾರಾಧನೆ ದೈನಂದಿನ ಪೂಜೆಗೆ ಸಮನಾಗಿರುತ್ತದೆ. 365 ಬತ್ತಿಗಳಿರುವ ದೀಪವನ್ನು ತಯಾರಿಸುವುದು ಹೇಗೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ದೊಡ್ಡ ಮಣ್ಣಿನ ದೀಪ ಅಥವಾ ಹಿತ್ತಾಳೆಯ ದೀಪವನ್ನು ತೆಗೆದುಕೊಳ್ಳಬೇಕು. ನಂತರ ಕೆಲವು ಹತ್ತಿಯ ಬತ್ತಿಗಳನ್ನು ಅಥವಾ ಪವಿತ್ರವಾದ ದಾರದ ಎಳೆಗಳನ್ನು ತೆಗೆದುಕೊಳ್ಳಬೇಕು, ಅಂದರೆ ಬಿಳಿ ದಾರದ ಎಳೆಗಳು. ನಂತರ 15 ದಾರಗಳನ್ನು ತೆಗೆದುಕೊಂಡು ಅದನ್ನು 25 ಬಾರಿ ಸುತ್ತಿ
ನಂತರ ಅದು 375 ಬತ್ತಿಗಳನ್ನು ಮಾಡಿಕೊಳ್ಳಬೇಕು. ಹತ್ತಿಯಿಂದ ಒಂದೊಂದೇ ಬತ್ತಿಯನ್ನು ಮಾಡಿಕೊಳ್ಳುವುದಕ್ಕಿಂತ ಇದು ಸರಳ ವಿಧಾನವಾಗಿದೆ. ಈ 375ರಲ್ಲಿ 10 ದಾರವನ್ನು ಪ್ರತ್ಯೇಕವಾಗಿ ಮಾಡಿಕೊಂಡು 365 ಬತ್ತಿಗಳ ಒಂದು ಗುಚ್ಛವನ್ನು ಮಾಡಿಕೊಂಡು ಆ ತೆಗೆದಿಟ್ಟುಕೊಂಡಂತಹ 10 ಬತ್ತಿಗಳ ದಾರವನ್ನು ಎಲ್ಲ 365 ಬತ್ತಿಗಳನ್ನು ಸೇರಿಸಿ ಅದರಲ್ಲಿ 10 ದಾರದ ಎಳೆಗಳನ್ನು ಕಟ್ಟಿ ಗಂಟು ಹಾಕಿಕೊಳ್ಳಬೇಕು. ಇಲ್ಲಿ ತೋರಿಸಿದ ಹಾಗೆ ಮಾಡಿಕೊಳ್ಳಬೇಕು. ಅಥವಾ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಸಿಗುತ್ತದೆ, ಅಲ್ಲಿಯೂ ಕೂಡ ಇದನ್ನು ತೆಗೆದುಕೊಂಡು ಬರಬಹುದು. ಈಗ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ನಂತರ ಅದಕ್ಕೆ ಒಂದು ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಸೇರಿಸಿದ ನಂತರ ಅದರ ಮೇಲೆ ದೀಪವನ್ನು ಇಡಬೇಕು. ಅಕ್ಕಿಯ ತಟ್ಟೆಗೆ ಹಾಗೂ ದೀಪಕ್ಕೆ ಅರಿಶಿಣ, ಕುಂಕುಮ, ಚಂದನದಿಂದ ಅಲಂಕರಿಸಿ. ನಂತರ ದೀಪಕ್ಕೆ ಎಣ್ಣೆ ಅಂದರೆ ಎಳ್ಳೆಣ್ಣೆ ಅಥವಾ ದೇಸಿ ತುಪ್ಪವನ್ನು ಸೇರಿಸಬೇಕು. ಅದಾದ ಮೇಲೆ ಹೂಗಳಿಂದ ದೀಪವನ್ನು ಅಲಂಕರಿಸಬೇಕು. ಅದರ ಜೊತೆಗೆ ಎಲೆ, ಅಡಿಕೆ, ಬಾಳೆಹಣ್ಣನ್ನು ಇಟ್ಟುಕೊಂಡು ದೀಪಾರಾಧನೆಗೆ ಸಿದ್ಧಪಡಿಸಬೇಕು. ಇನ್ನು ಕೆಲವರು ಇದರ ಜೊತೆಗೆ ಬೆಲ್ಲದ ಆರತಿ ಕೂಡ ಮಾಡುತ್ತಾರೆ. ನಮ್ಮ ಶಕ್ತಿಗನುಸಾರವಾಗಿ ನಾವು ದೀಪಾರಾಧನೆ ಮಾಡಬಹುದು. ಇದನ್ನು ಮನೆಯಲ್ಲಿ ದೀಪಾರಾಧನೆ ಮಾಡಬಹುದು. ಅಂದರೆ ದೇವರ ಕೋಣೆಯಲ್ಲಿ ಹಚ್ಚಿ ಇದನ್ನು ನಾವು ಬೆಳಗಿಸಬಹುದು. ಅಥವಾ ತುಳಸಿ ಗಿಡದ ಮುಂದೆ ಇದನ್ನು ನಾವು ಬೆಳಗಬಹುದು. ತುಳಸಿ ಗಿಡದ ಮುಂದೆ ಹಚ್ಚುವಾಗ ಸ್ವಲ್ಪ ದೂರದಲ್ಲಿ ಇದನ್ನು ಬೆಳಗಿಸಿ ಇಡಬೇಕು. ನಂತರ ಇದನ್ನು ದೇವಸ್ಥಾನದಲ್ಲಿ ನಾವು ಬೆಳಗಬಹುದು. ಅಂದರೆ ಕಾರ್ತಿಕ ಮಾಸದ ಶುಭ ಸೋಮವಾರದಂದು ಈ ದೀಪಾರಾಧನೆಗೆ ತುಂಬ ಮಹತ್ವವಿದೆ. ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನದಂದು ಕೂಡ ಈ ದೀಪಾರಾಧನೆ ಮಾಡಬಹುದು. ಹಾಗೆ ವಿಷ್ಣುವಿನ ದೇವಸ್ಥಾನದಲ್ಲಿಯೂ ಕೂಡ ಈ ಒಂದು 365 ಬತ್ತಿಯ ದೀಪಾರಾಧನೆ ಮಾಡಬಹುದಾಗಿದೆ. ದೀಪವೆಲ್ಲ ಸಂಪೂರ್ಣವಾಗಿ ಉರಿದು ಹೋದ ಬಳಿಕ ಏನು ಮಾಡಬೇಕು ಅಂತ ಅಂದರೆ ಇದನ್ನು ನಾವು ನೀರಿನಲ್ಲಿ ತೇಲಿಡಬಹುದು ಅಥವಾ ಮಣ್ಣಿನಲ್ಲಿ ಹೂತು ಹಾಕಬಹುದು. ವರ್ಷವಿಡೀ ನಾವು ಪೂಜೆ ಮಾಡಲು ಸಾಧ್ಯವಾಗದೇ ಇರಬಹುದು, ದೀಪಗಳನ್ನು ಬೆಳಗಿಸಲು ಸಾಧ್ಯವಾಗದೇ ಇರಬಹುದು. ಕಾರ್ತಿಕ ಮಾಸದಲ್ಲಿಯೂ ಕೂಡ ಪ್ರತಿಯೊಂದು ದಿನ ದೀಪಗಳನ್ನು ಬೆಳಗಿಸಲು ಸಾಧ್ಯವಾಗದೇ ಇರಬಹುದು. ಆದರೆ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ತೆರಳಿ ಈ ಒಂದು 365 ಬತ್ತಿಗಳಿಂದ ದೀಪ ಬೆಳಗಿಸಿದರೆ ಸಾಕು, 1 ವರ್ಷದ ದೀಪ ಬೆಳಗಿಸಿದಷ್ಟು ಪುಣ್ಯ ಫಲ ಲಭಿಸುತ್ತದೆ. ಹಾಗೆ ಶಿವನ ಅನುಗ್ರಹ ಕೂಡ ನಾವು ಪಡೆದುಕೊಳ್ಳಬಹುದು. ಹಾಗೆಯೇ ಈ ಒಂದು ಸೋಮವಾರ ದೀಪಾರಾಧನೆ ಮಾಡಿ ಮತ್ತೆ ಶಿವನ ಮಂತ್ರದೊಂದಿಗೆ ದೀಪ ಬೆಳಗಿಸಿ. ಶಿವನ ಅನುಗ್ರಹ ಎಲ್ಲರ ಮೇಲೆ ಸದಾಕಾಲ ಇರಲಿ. ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ, ಸಂಧ್ಯಾ ದೀಪ ನಮಸ್ತುತೆ. ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದಿರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಶಿವನ ಅನುಗ್ರಹ ಸದಾಕಾಲ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾನೆ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.